ಹಾಯ್ ಎಲ್ಲ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಇವಾಗೆಲ್ಲ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಈ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಕ್ಯಾಪ್ ಕಟ್ ಆಪ್ ಅಲ್ಲಿ ತುಂಬಾ ಜನ ತುಂಬಾ ತರ ಎಡಿಟ್ ಮಾಡಕ್ ಶುರು ಮಾಡಿದ್ದಾರೆ. ಆದ್ರೆ ನಮ್ ಫೋನ್ ಅಲ್ಲಿ ಕೂಡ ಆತರ ಎಡಿಟ್ ಮಾಡಬೇಕು ಅಂತ ಅಂದ್ರೆ ನಮ್ ಫೋನ್ ಅಲ್ಲಿ ರಿಮೂವ್ ಬ್ಯಾಕ್ ಗ್ರೌಂಡ್ ಕೊಟ್ರೆ ಬ್ಯಾಕ್ ಗ್ರೌಂಡ್ ಕೂಡ ರಿಮೂವ್ ಆಗ್ತಾ ಇಲ್ಲ. ಮತ್ತೆ ಎಫೆಕ್ಟ್ಸ್ ಗಳನ್ನ ಅಪ್ಲೈ ಮಾಡೋಣ ವಿಡಿಯೋಸ್ಗೆ ಅಂದ್ರೆ ಅದು ಕೂಡ ಇಂಟರ್ನೆಟ್ ಆನ್ ಇದ್ರೆ ನೋ ಕನೆಕ್ಷನ್ ಅಂತ ಬರ್ತಿದೆ. ಸೊ ಇದಕ್ಕೆಲ್ಲ ಸೊಲ್ಯೂಷನ್ ಏನು? ಆ ಒಂದು ಆಪ್ ಇದೆ, ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ಈ ಸೊಲ್ಯೂಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ಆ ಆಪ್ ಯಾವುದು ಮತ್ತೆ ಯಾವ ರೀತಿಯಾಗಿ ಅದನ್ನ ಇನ್ಸ್ಟಾಲ್ ಮಾಡ್ಬೇಕು, ಪ್ಲೇ ಸ್ಟೋರ್ ಅಲ್ಲ ಇಲ್ಲ ಓನ್ ವೆಬ್ಸೈಟ್ ಅಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಓನ್ ವೆಬ್ಸೈಟ್ ಅಲ್ಲ, ಪ್ಲೇ ಸ್ಟೋರ್ ಅಲ್ಲೇ ಸಿಗುತ್ತೆ. ಸೊ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ಏನಾದ್ರು ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ಸ್ಗೂ ಇದೇ ರೀತಿಯ ಪ್ರಾಬ್ಲಮ್ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್. ಬನ್ನಿ ವಿಡಿಯೋ ಶುರು ಮಾಡೋಣ. ನನ್ನ ಫೋನ್ ಸ್ಕ್ರೀನ್ ರೆಕಾರ್ಡ್ ಮೂಲಕ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಕ್ಯಾಪ್ಕಟ್ ಆಪ್ ಡೌನ್ಲೋಡ್ ಮಾಡಿದ್ದೀನಿ. ನಿಮ್ಮ ಫೋನಲ್ಲಿ ಕ್ಯಾಪ್ಕಟ್ ಆಪ್ ಡೌನ್ಲೋಡ್ ಮಾಡಿಲ್ಲ ಅಂದ್ರೆ ಈಗಲೇ ಡೌನ್ಲೋಡ್ ಮಾಡಿ. ನಾನಿಲ್ಲಿ ಕಾಣ್ತಿರೋ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನನಗೆ ಬೇಕಾಗಿರುವಂತಹ ವಿಡಿಯೋನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನನಗೆ ಬೇಕಾಗಿರೋ ವಿಡಿಯೋ ಸೆಲೆಕ್ಟ್ ಮಾಡಿ ಹ್ಯಾಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಇಲ್ಲಿ ವಿಡಿಯೋ ಬರುತ್ತೆ. ಸೊ ನಾನು ಈ ಒಂದು ವಿಡಿಯೋನ ನಾನು ಎಡಿಟ್ ಮಾಡಬೇಕು. ಸೊ ಈ ವಿಡಿಯೋ ನಾನು ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಬೇಕು, ಬಟ್ ರಿಮೂವ್ ಆಗ್ತಾ ಇಲ್ಲ. ಅಷ್ಟೇ ಪ್ರಯತ್ನ ಪಟ್ಟರು ಕೂಡ ಕುಡ್ ನಾಟ್ ರಿಮೂವ್ ಬ್ಯಾಕ್ ಗ್ರೌಂಡ್ ಅಂತಾನೆ ಬರ್ತಾ ಇದೆ. ಬಟ್ ನನ್ನ ಮೊಬೈಲ್ ಅಲ್ಲಿ ನೆಟ್ ಕೂಡ ಆನ್ ಆಗಿದೆ, ನಿಮ್ಗೂ ಕೂಡ ಸೇಮ್ ಆಗಿರುತ್ತೆ. ಎಫೆಕ್ಟ್ಸ್ ಕೂಡ ನೋ ಇಂಟರ್ನೆಟ್ ಕನೆಕ್ಷನ್ ಅಂತ ತೋರಿಸ್ತಿದೆ. ಮೊಬೈಲ್ ಅಲ್ಲೂ ಇದೇ ರೀತಿಯಾಗಿ ಪ್ರಾಬ್ಲಮ್ ಆಗಿರುತ್ತೆ. ಕ್ಯಾಪ್ ಕಟ್ ಆಪ್ ಕರೆಕ್ಟ್ ತಾನೇ? ಪ್ಲೇ ಸ್ಟೋರ್ ಹೋಗಿ NINJA ಅಂತ ಟೈಪ್ ಮಾಡಿದ್ರೆ VPN ಅಂತ ಇಲ್ಲಿ ಕೆಳಗಡೆ ಕಾಣ್ತಿರುವಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಅದನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡು, ನನ್ಗೆ ಇವಾಗ ಇನ್ಸ್ಟಾಲ್ ಆಗಿದೆ. ಸ್ವಲ್ಪ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೇಳುತ್ತೆ. ಆ ಟರ್ಮ್ಸ್ ಅಂಡ್ ಕಂಡೀಷನ್ ಅಕ್ಸೆಪ್ಟ್ ಮಾಡಿದ್ಮೇಲೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಕಾಣ್ತಿರುವಂತಹ ಕನೆಕ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಕನೆಕ್ಟ್ ಆಗುತ್ತೆ. ಸೊ ನಿಮ್ಗೇನಾದ್ರೂ ನನಗೆ ಬೇಡ ಅಂತ ಅಂದಾಗ ಕೂಡ ನೀವು ಡಿಸ್ಕನೆಕ್ಟ್ ಕೂಡ ಮಾಡ್ಕೊಳ್ಬಹುದು. ಸೊ ಈಗ ಮೇಲ್ಗಡೆ ನೋಡ್ತಾ ಇರ್ಬೋದು, ನಂದು ಈಗ ಕನೆಕ್ಟ್ ಆಗ್ತೈತೆ. ಸ್ವಲ್ಪ ಟೈಮ್ ತಗೊಳುತ್ತೆ ಕನೆಕ್ಟ್ ಆಗೋದಿಕ್ಕೆ. ಸೊ ಕನೆಕ್ಟ್ ಆದ್ಮೇಲೆ ನಾನು ಮತ್ತೆ ಆಪ್ ಓಪನ್ ಮಾಡಿ ಅಲ್ಲಿ ಮತ್ತೆ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನನಗೆ ಬೇಕಾಗಿರೋ ವಿಡಿಯೋ ಮತ್ತೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಬ್ಯಾಕ್ ಗ್ರೌಂಡ್ ರಿಮೂವ್ ಕೊಡ್ತೀನಿ. ಸೊ ನೀವೇ ನೋಡ್ತಾ ಇರ್ಬೋದು ಬ್ಯಾಕ್ ಗ್ರೌಂಡ್ ಯಾವ ರೀತಿಯಾಗಿ ಆಟೋಮೆಟಿಕ್ ಆಗಿ ರಿಮೂವ್ ಆಗುತ್ತೆ ಅಂತ. ಈಗ ಬ್ಯಾಕ್ ಗ್ರೌಂಡ್ ಏನೋ ರಿಮೂವ್ ಆಯ್ತು, ಆದ್ರೆ ಈಗ ಎಫೆಕ್ಟ್ ಆಪ್ಷನ್ಗೆ ಹೋದ್ರೆ ನಮ್ಗೆ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂತ ಬಂತಲ್ಲ, ಅದು ಬರುತ್ತಾ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಬರುತ್ತೆ. ಈ ಆಪ್ ನ ಕನೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಎಲ್ಲಾ ತರ ಕ್ಯಾಪ್ ಕಟ್ ಅಲ್ಲಿ ಎಲ್ಲಾ ತರ ಆಪ್ಷನ್ಸ್ ಕೂಡ ನಿಮ್ಗೆ ಯೂಸ್ ಆಗುತ್ತೆ. ಸೊ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ನನಗೆ ಎಲ್ಲಾ ಆಪ್ಷನ್ ಕೂಡ ಎನೇಬಲ್ ಆಗಿ ಕಾಣಿಸ್ತಾ ಐತೆ. ಸೊ ನಿಮ್ಗೂ ಏನಾದ್ರೂ ಈ ರೀತಿಯಾಗಿ ವಿಡಿಯೋಸ್ ಬೇಕು ಅಂತ ಅಂದ್ರೆ ಈ ಆಪ್ ನ ನೀವು ಡೌನ್ಲೋಡ್ ಮಾಡ್ಕೊಂಡು ಆರಾಮಾಗಿ ನೀವು ಯೂಸ್ ಮಾಡಬಹುದು. ಡಿಫ್ರೆಂಟ್ ಟೈಪ್ಸ್ ಆಫ್ ಎಡಿಟಿಂಗ್ ಕೂಡ ನೀವು ಮಾಡ್ಕೊಳ್ಬಹುದು. ನೋಡಿ ಅಷ್ಟು ಚೆಂದಾಗಿ ಎಡಿಟಿಂಗ್ ಕೂಡ ಮಾಡ್ಕೊಂಡಿದೀನಿ ಈ ನನ್ನ ವಿಡಿಯೋಗೆ. ಸೊ ಯಾರಿಗೆಲ್ಲ ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಆಯ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸಾಕಷ್ಟು ಜನ ಈ ಇನ್ಫಾರ್ಮೇಶನ್ ಗೊತ್ತಿಲ್ದೇನೆ ತುಂಬಾ ಜನ ಒದ್ದಾಡ್ತಿರ್ತಾರೆ. ಅಂತವ್ರಿಗೆ ಈ ಇನ್ಫಾರ್ಮೇಶನ್ ಯೂಸ್ ಆಗ್ಲಿ ಅಂತ ಅಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಿಮ್ಗೇನಾದ್ರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇದೇ ತರ ಹೊಸ ಕಂಟೆಂಟ್ ಜೊತೆಗೆ ಬರ್ತೀನಿ. ಕೊನೆಯವರೆಗೂ ನನ್ನ ವಿಡಿಯೋ ಯಾರು ನೋಡಿದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ